ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಹುಡುಕ್ತಾ ಇದ್ದೀರಾ? ರಾಮ್ ರೂಮ್ ಅಲ್ಲಿ. ಓ, ಕನ್ಫ್ಯೂಸ್ ಆಗ್ಬಿಟ್ರಾ? ನಿಮ್ ರೂಮು ಅನ್ಕೊಂಡ್ರಾ? ಅಶೋಕ್, ಬೇಡದೇ ಇರೋ ವಿಷಯದಲ್ಲೆಲ್ಲ ಮೂಗ್ ತುರ್ಸ್ಕೊಂಬರ್ಬೇಡ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಚಿಕ್ಕಿ, ಐ ಆಮ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು. ನೀವೇನಾದ್ರೂ ಕೀ ಹುಡುಕಿದ್ರಾ? ಸೇಫ್ ಆಗಿ ಇಟ್ಕೋ ಅಂತ ರಾಮ್ ನನ್ನ ಹತ್ರ ಕೊಟ್ಟಿದ್ದ. ನೋಡಿ, ಸಾರಿ ಅಶೋಕ್, ಸಾರಿ ಚಿಕ್ಕಿ. ರಾಮ್ ಸೇಫ್ ಆಗಿ ಇಟ್ಕೋ ಅಂತ ನನ್ನ ಹತ್ರ ಕೊಟ್ಟಿರೋದನ್ನ ನಿಮಗ್ ಕೊಡ್ತೀನಿ ಅಂತ ನೀವು ಹೇಗೆ ಅನ್ಕೊಂತೀರಾ? ಆಗ್ಲೇ ಏನು ಹೇಳಿದ್ರಲ್ಲ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಗೆಳೆಯನ ಲೈಫಲ್ಲಿ ನಾನು ಯಾವತ್ತಿದ್ರೂ ಹನುಮಂತ, ಕರಡಿ ಅಲ್ಲ. ನೋಡಿ, ನಿಮ್ಮ ಫೋನ್ ಕೆಳಗಡೆ ಬಿಟ್ಬಿಟ್ಟಿದ್ರಿ, ಕೊಟ್ಟು ಹೋಗೋಣ ಅಂತ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕೆ? ನೀವಿರ್ಲಿಲ್ಲ ಅಂದ್ರೆ ನಾನು ಸಿಹಿ ಪುಣ್ಯ ಸ್ಥಳಕ್ಕೆ ಬರಕ್ ಆಗ್ತಿರ್ಲಿಲ್ಲ, ಪ್ರತಿಯೊಂದನ್ನು ಅನುಭವಿಸಕ್ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇಷ್ಟಕ್ಕೆ ಥ್ಯಾಂಕ್ಸ್. ಸೀತಾ, ಏನ್ ಗೊತ್ತಾ, ನಮ್ ಲೈಫಲ್ಲಿ ಸಿಕ್ಕೋ ಅಷ್ಟು ಖುಷಿನೂ ನಾವು 3 ಜನ ಈಕ್ವಲ್ ಆಗಿ ಹಂಚ್ಕೋಬೇಕು. ಅದೇ ನನ್ ಡ್ರೀಮ್. ಆಕ್ಚುಲಿ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ? ಯಾಕೆ? ಯಾಕಂದ್ರೆ ನನ್ ಜೊತೆ ನಿಂತ್ಕೊಂಡು ನನ್ ಕನ್ಸ್ನೆಲ್ಲ ನನ್ಸ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಸೀತಾ ನಿಧಾನಕ್ಕೆ ಸರಿ ಹೋಗ್ತಾ ಇದ್ದಾರೆ. ಸೀತಾ ಹೀಗೆ ಖುಷಿಯಾಗಿರ್ಬೇಕು ಅಂದ್ರೆ ಸುಬ್ಬಿ ನಮ್ ಜೊತೆ ಇರ್ಬೇಕು. ಇದರಿಂದ ಸುಬ್ಬಿ ಜೀವನನೂ ಚೆನ್ನಾಗಿರುತ್ತೆ. ಸುಬ್ಬಿ ಯಾವತ್ತೂ ನಮ್ ಜೊತೆನೇ ಇರೋ ತರ ಮಾಡುತ್ತೆ. ದೇವ್ರೆ, ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡೆ. ಅವಳ ಜಾಗಕ್ಕೆ ಸುಬ್ಬಿ ಬಂದಿದ್ದಾಳೆ. ಇವಳನ್ನ ಮಾತ್ರ ನಮ್ಮಿಂದ ದೂರ ಮಾಡಬೇಡ ದೇವ್ರೆ. ಇನ್ನಾದ್ರೂ ಎಲ್ಲ ಒಳ್ಳೇದ್ ಮಾಡ್ತೀಯ ಅಂತ ನಂಬಿದ್ದೀನಿ. ಸಿಹಿ ಆತ್ಮಕ್ಕೆ ಶಾಂತಿ ಕೊಡು. ಬೇಕಾದ್ರೆ ನೆಮ್ಮದಿ ಕೊಡ್ಲಿಲ್ಲ, ಈಗ ಸತ್ತ ಮೇಲೂ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ವಲ್ಲೇ? ಹೌದು, ನೀವು ನೆಮ್ಮದಿಯಾಗಿರಕ್ಕೆ ನಾನ್ ಬಿಡಲ್ಲ. ಯಾಕಂದ್ರೆ ನೀವು ಬ್ಯಾಡ್ ಆಂಟಿ. ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆರ್ಗು ಅಲ್ಲ, ಈಗ ಸತ್ತೋಗಿರೋ ಸಿಹಿಗೆ ಬಾಯಿ ತುಂಬಾ ಬೈದ್ರು ಏನು ಪ್ರಯೋಜನ ಇಲ್ಲ. ಈಗ ನಿನ್ನ ಮುಂದಿನ ಪ್ಲಾನ್ ಏನು ಅದನ್ನ ಹೇಳು. ರಾಮ ಮತ್ತೆ ಅಶೋಕ ಆ ಹುಡುಗಿಗೆ ಚೆನ್ನಾಗಿ ಟ್ರೈನ್ ಮಾಡಿ ಕರ್ಕೊಂಡ್ ಬಂದಿದ್ರು. ಆದ್ರೆ ಎಷ್ಟು ಅಂತ ಟ್ರೈನ್ ಮಾಡಿರ್ತಾರೆ? ನನ್ನ ಹೆಸರು, ನಿನ್ನ ಹೆಸರು, ನಿಮ್ಮ ಅಪ್ಪನ ಹೆಸರು, ಮನೆಯವ್ರ ಹೆಸರು ಇಷ್ಟನ್ನು ಹೇಳ್ಕೊಟ್ಟಿರ್ತಾರ. ಆದ್ರೆ ಅವಳಿಗೆ ಮೊದಲಿಂದ ನಡೆದಿದ್ದನ್ನ ಯಾರು ಹೇಳ್ಕೊಟ್ಟಿರ್ತಾರೆ? ಅಕಸ್ಮಾತ್ ಹೇಳ್ಕೊಟ್ಟಿದ್ರು ಅಂತಂದ್ರು ಆ ಪುಟ್ಟ ಹುಡುಗಿ ಎಷ್ಟು ಅಂತ ನೆನ್ಪಿಟ್ಕೊಂಡಿರ್ತಾಳೆ. ಹೌದು ಭಾರ್ಗವ್, ಅವರು ಅಷ್ಟನ್ನು ಅವಳಿಗೆ ಹೇಳ್ಕೊಡಕ್ ಸಾಧ್ಯ ಇಲ್ಲ. ಹೇಳ್ಕೊಟ್ಟಿದ್ರು ಆ ಹುಡುಗಿ ಅದನ್ನ ನೆನಪಿಟ್ಕೊಳ್ಳೋದಕ್ಕಂತೂ ಸಾಧ್ಯನೇ ಇಲ್ಲ. ನೋ ಚಾನ್ಸ್. ನೋಡ್ತಾ ಹೋಗು ವಿಶ್ವ, ಆ ಹುಡುಗಿ ಬಾಯಿಂದ
ಅವಳು ಯಾರು ಅನ್ನೋ ವಿಷಯನ ಆಚೆ ತರಿಸದೆ ಹೋದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ. ಅಯ್ಯೋ ಈಗೇನ್ ಮಾಡೋದು? The flight is landing to Bangalore. ಸುಬಿ, ಏ ಸುಬಿ, ಸುಬಿ ಎತ್ತೋಳು, ಸುಬಿ ಎತ್ತೋಳು, ಸುಬಿ. ಏನ್ ನಿನ್ಕೊಂಡು ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ? ನಿದ್ದೆ ಮತ್ತೆ ಮಾಡ್ಬೋದು. ಈಗ ಎದ್ದು ಬಾ. ಎಲ್ಲಿಗೆ? ಬಾ, ನನ್ನ ಜೊತೆ ಹೇಳ್ತೀನಿ. ಯಾಕೆ ಕರ್ಕೊಂಡು ಬಂದೆ ಇಲ್ಲಿಗೆ? ನೋಡು, ನಾವು ಬಡ್ಡಿ ಬಂಗಾರ ಆಂಟಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಲ್ಲೊಂದು ಗ್ರೀನ್ ಡಬ್ಬ ಇದೆ, ಅದರಲ್ಲಿರೋ ಪುಡಿನ ಜ್ಯೂಸ್ ಮಿಕ್ಸ್ ಮಾಡಿ ಬಡ್ಡಿ ಬಂಗಾರ ಆಂಟಿ ಸೀತಮ್ಮನ್ ಕುಡ್ಸೋದು. ಹಂಗಿದ್ರೆ ಮೊದ್ಲದನ್ನ ಎಸಿಬೇಕು. ಟ್ರೈ ಮಾಡು ಸುಬಿ. ಸುಬಿ, ಏನ್ ಮಾಡ್ತಿದ್ಯಾ? ನೀನ್ ಕಿರ್ಚಿದ್ರೆ ಯಾರಾದ್ರೂ ಬರ್ತಾರಷ್ಟೇ. ನಿಧಾನಕ್ಕೆ ಹತ್ತಿ ಅದನ್ನ ತಗೋ. ಸುಬಿ, ಟ್ರೈ ಮಾಡು, ಟ್ರೈ ಮಾಡು. ಕಮಾನ್ ಸುಬಿ, ಟ್ರೈ ಮಾಡು, ಟ್ರೈ ಮಾಡು. ಸಿಕ್ಕಲ್ಲ ಸಿಹಿ, ಟ್ರೈ ಮಾಡು ಸುಬಿ. ಆ ಹನುಮಂತನ ಕೃಪೆ ಈ ದಾರದಲ್ಲಿದೆ. ಇದನ್ನ ನಿನ್ನ ಹತ್ರ ಇಟ್ಕೋ. ಆ ಹನುಮಪ್ಪ ಕೃಪೆ ಮಾಡಿದ್ರೆ ನೀನ್ ಅನ್ಕೊಂಡಿರೋ ಶಕ್ತಿ ನಿನಗ್ ಸಿದ್ಧಿಯಾಗುತ್ತೆ. ಅಂಜನೇಯ, ಅಂಜನೇಯ, ಪ್ಲೀಸ್ ಆ ಡಬ್ಬನ್ ಬೀಳ್ಸು. ಅದ್ ನಮ್ಮ ಮನೇಲಿ ಇರಬಾರ್ದು, ಅದು ತುಂಬಾ ಕೆಟ್ಟದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.